2.3 measurement of length. Today's concept is right. So in the last discussions we discussed about the measurement of a large length. For example, the length, the distance between what Earth to other planets or stars. We use parallax method. So parallax method is the method which is used to measure the large distance. ಓಕೆ, ಸೊ ಅಂದರೆ ಜಾಸ್ತಿ ದೂರ ಇರ್ತಕ್ಕಂತಹ ಆಬ್ಜೆಕ್ಟ್ಸನ್ನು ನಾವು ಮೆಜರ್ ಮಾಡಬೇಕಪ್ಪ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲು ನಾವೀಗ ಅರ್ತ್ ಮತ್ತು ಬೇರೆ ನಕ್ಷತ್ರ ಇರ್ಬೋದು, ಬೇರೆ ಗ್ರಹ ಇರ್ಬೋದು, ಅವ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಮೆಜರ್ ಮಾಡಬೇಕಾದ್ರೆ ಪ್ಯಾರಾಲ್ಯಾಕ್ಸ್ ಮೆಥಡ್ ಅನ್ನೋದನ್ನು ನಾವೇನಪ್ಪ ಅಂತ ಹೇಳಿದರೆ ನೋಡಿದ್ವಿ. ನೆಕ್ಸ್ಟು ಈ ನಾರ್ಮಲ್ ಅವೈಲಬಲ್ ಇರ್ತಕ್ಕಂತಹ ವಸ್ತುಗಳ ಲೆಂತನ್ನು ನಾವು ಮೆಜರ್ ಮಾಡಬೇಕಂದ್ರೆ ನಾವು ಸ್ಕೇಲನ್ನು ಯೂಸ್ ಮಾಡ್ಕೋತೀವಿ, ಸ್ಕ್ರೂ ಗೇಜು, ವರ್ನಿಯರ್ ಕ್ಯಾಲಿಪರು, ರೈಟ್, ಈ ಥರ ಇನ್ಸ್ಟ್ರೂಮೆಂಟ್ಸನ್ನ ನಾವೇನಪ್ಪ ಅಂತ ಹೇಳಿದರೆ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಲೆಂತನ್ನು ಮೆಷರ್ಮೆಂಟ್ ಮಾಡ್ತೀವಿ. ಸೊ ಅದೇ ರೀತಿ ನಾವು ಈ ಅಟೋಮಿಕ್ ಲೆವೆಲ್ ಅಥವಾ ಮಾಲಿಕ್ಯುಲರ್ ಸೈಜನ್ನ ನಾನು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ, ರೈಟ್, ವಿ ಶುಡ್ ಗೋ ಫಾರ್ ದಿ ನ್ಯೂ ಮೆಥಡ್, ದಟ್ ಈಸ್ ಆಲಿಕ್ ಆಸಿಡ್ ಮೆಥಡ್ ಅಂತ ಕರಿತೀವಿ ನಾವು. ಲೆಟ್ಸ್ ಸಿ. ಸೊ ಇನ್ ದಿಸ್ ಮೆಥಡ್ ಹೌ ವಿ ಮೆಷರ್ ದಿ ಸೈಜ್ ಆಫ್ ಎ ಮಾಲಿಕ್ಯೂಲ್. ಸೊ ಹಾಗಾದರೆ ವೆರಿ ಸ್ಮಾಲ್ ಡಿಸ್ಟೆನ್ಸ್, ಮೆಷರ್ಮೆಂಟ್ ಆಫ್ ವೆರಿ ಸ್ಮಾಲ್ ಡಿಸ್ಟೆನ್ಸ್, measurement of very small distance, that is size of molecule, size of molecule. So here we use the oleic acid, right, as compared to the other liquids. ಅದನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದರೆ, ಈ ಸ್ಮಾಲ್ ಡಿಸ್ಟೆನ್ಸ್ನ ಮೆಷರ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಈ ಮಾಲಿಕ್ಯುಲರ್ ಸೈಜನ್ನು ನಾವೇನು ಮಾಡ್ತೀವಿ, ಮೆಷರ್ನ ಮಾಡ್ತೀವಿ. ಓಕೆ, ರೈಟ್. ಸೊ ಹಾಗಾದರೆ ಈ ಆಲಿಕ್ ಆಸಿಡ್ ಅಂತ ನಾವು ಕರಿತೀವಿ, ಆಲಿಕ್ ಆಸಿಡ್, ರೈಟ್, ಆಸ್ ಕಂಪೇರ್ಡ್ ಟು ದಿ ಅದರ್ ಲಿಕ್ವಿಡ್ಸ್, the size of the molecule is slightly greater than other molecules, therefore you used here oleic acid ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ಇದರ ಸೈಜ್ ಏನಪ್ಪ ಅಂತ ಹೇಳಿದರೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 10 to the power that is -9 meter, that is the size of what is oleic acid molecule. ಸೊ ಹಾಗಾದರೆ ಈ ಆಲಿಕ್ ಆಸಿಡ್ ಏನಪ್ಪ ಅಂತ ಹೇಳಿದರೆ, ಇಟ್ ಈಸ್ ಲೈಕ್ ಸೋಪಿ ಲಿಕ್ವಿಡ್ ಆಫ್ ಅ ಲಾರ್ಜ್ ಮಾಲಿಕ್ಯುಲರ್ ಸೈಜ್ ಆಫ್ ದಿ ಆರ್ಡರ್ ಆಫ್ 10 to the power -19 meter. ಅಂದರೆ ಇದೊಂಥರ ಸೋಫಿ ಲಿಕ್ವಿಡ್ ಥರ ಇರ್ತಿತ್ತು ಇದು. ಓಕೆ, ರೈಟ್. ಸೊ ಹಾಗಾದರೆ ಇನ್ ಆರ್ಡರ್ ಟು ಫೈಂಡ್ ದಿ ಸೈಜ್ ಆಫ್ ದಿ ಮಾಲಿಕ್ಯೂಲ್ಸ್ ವಿ ಶುಡ್ ಮೇಕ್ ದ್ಯಾಟ್ ಆಸಿಡ್ ಟು ಎ ಮೋನೋಮಾಲಿಕ್ಯುಲರ್ ಲೇಯರ್. ಸೊ ಮೋನೋಮಾಲಿಕ್ಯುಲರ್ ಲೇಯರ್ ಅಂತ ಹೇಳಿದರೆ ಈ ಥರ ಒಂದು ಮಾಲಿಕ್ಯೂಲ್ ಆದಮೇಲೆ ಇನ್ನೊಂದು ಮಾಲಿಕ್ಯೂಲ್, ಅಥವಾ ಒಂದು ಅಟಮ್ ಆದಮೇಲೆ ಇನ್ನೊಂದು ಅಟಮ್, ಈ ಥರ ಅರೇಂಜ್ಮೆಂಟ್ಸ್ ಬಂತಪ್ಪ ಅಂತ ಹೇಳಿದರೆ ಇದಕ್ಕೆ ನಾವೇನಂತ ಕರಿತೀವಿ, ಮೋನೋಮಾಲಿಕ್ಯುಲರ್ ಅಂತ ನಾವು ಕರಿತೀವಿ. ಮೋನೋಮಾಲಿಕ್ಯುಲರ್ ಲೇಯರ್ ಅಂತಲೂ ಕೂಡ ಹೇಳ್ಬೋದು, ರೈಟ್. ಸೊ ಹಾಗಾದರೆ ಈ ಥರ ನಾವೇನಪ್ಪ ಅಂತ ಹೇಳಿದರೆ ಮೋನೋಮಾಲಿಕ್ಯುಲರ್ ಲೇಯರ್ಸನ್ನು ನಾವೇನು ಮಾಡಬೇಕಾಗ್ತೈತಿ, ಫಾರ್ಮ್ ಮಾಡಬೇಕಾಗ್ತೈತಿ. ಫೈನ್. ಸೊ ಹಾಗಾದರೆ ಯಾವ ಥರ ನಾವು ಈ ಮಾಲಿಕ್ಯುಲರ್ ಸೈಜನ್ನು ನಾವು ಫೈಂಡ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ, ನಾವು ಈಗ ಒಂದು ಬೀಕರ್ನ ತಗೋತೀನಿ. ಈ ಬೀಕರ್ದಲ್ಲಿ ಏನಪ್ಪ ಅಂತ ಹೇಳಿದರೆ ವಾಟರ್ನ ಹಾಕಿರ್ತೀನಿ ನಾನು, ರೈಟ್, ಪ್ಯೂರ್ ವಾಟರ್, ರೈಟ್. ಈ ಪ್ಯೂರ್ ವಾಟರ್ದಲ್ಲಿ ಒಂದು ಡ್ರಾಪನ್ನ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ಇಂಕನ್ನು ಹಾಕ್ತೀನಿ. ಸೊ ಹಾಗಾದರೆ ಈ ವಾಟರ್ದಲ್ಲಿ ಇಂಕ್ ಬಿದ್ದ ತಕ್ಷಣ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ, ಈ ಇಂಕು ವಾಟರ್ ಜೊತೆ ಮಿಕ್ಸ್ ಆಗಿಬಿಟ್ಟು ಈ ಇಂಕ್ ಏನಾಗ್ಬಿಡ್ತೈತಿ, ಸ್ಪ್ರೆಡ್ ಆಗಿಬಿಡ್ತೈತಿ, ರೈಟ್. ಸೊ ಈಗ ಈ ಬೀಕರ್ದಾಗಿಂದ ಏನು ಮಾಡ್ತೀನಪ್ಪ ಅಂತ ಹೇಳಿದರೆ, ಮತ್ತೊಂದು ಸ್ಪೂನ್ ಇರ್ಬೋದು ಅಥವಾ 1 centimeter ಕ್ಯೂಬ್ ಇರ್ಬೋದು, ಅಷ್ಟನ್ನು ನಾನು ಸೊಲ್ಯೂಷನ್ಸ್ನ ತಗೋತೀನಿ. ವಾಟರು ಇಂಕು ಹಾಕಿದ ಮೇಲೆ ಇವೆರಡೂ ಕೂಡಿದ ಮೇಲೆ ನಮ್ಗೆ ಏನು ಸಿಗ್ತೈತಿ, ಸೊಲ್ಯೂಷನ್ ಸಿಗ್ತೈತಿ. ಸೊ ಹಾಗಾದರೆ ಈ ಸೊಲ್ಯೂಷನ್ನಿಂದ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ, ಸ್ವಲ್ಪ ಅಮೌಂಟ್ ಏನು ಮಾಡ್ತೀನಿ, ಈ ಸೊಲ್ಯೂಷನ್ಸನ್ನು ತೊಗೊಂಡು ಮತ್ತೆ ಈ ವಾಟರ್ ಜೊತೆ ನಾನು ಏನು ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ. ಆವಾಗ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಇಂಕ್ ವಿಲ್ ರೆಡ್ಯೂಸ್. ಕಾನ್ಸಂಟ್ರೇಷನ್ ಏನಾಗ್ಬಿಡ್ತಿಪ್ಪ ಅಂತ ಹೇಳಿದರೆ ರಿಡ್ಯೂಸ್ ಆಗ್ತೈತಿ. ನೆಕ್ಸ್ಟ್ ಈ ಒಂದು ಸೊಲ್ಯೂಷನ್ಸ್ದಿಂದ ಮತ್ತೆ ಇನ್ನೊಂದು ಬೀಕರಿಗೆ ನಾನು ಏನಪ್ಪ ಅಂತ ಹೇಳಿದರೆ, ಇದ್ರಾಗ ಇದ್ದಿದ್ದು ಸೊಲ್ಯೂಷನ್ಸ್ನ ಆಡಿದೆ ಅಂದರೆ
ಮತ್ತು ಕಾನ್ಸಂಟ್ರೇಷನ್ ಏನಾಗ್ಕೊಂತ ಹೋಗ್ತೈತಿ ಅಂತ ಹೇಳ್ತೀವಿ ನಾವು, ಡಿಕ್ರೀಸ್ ಆಕ್ಕೊಂತ ಹೋಗ್ತೈತಿ ಅಂತ ನಾವು ಹೇಳ್ತಾರಿದ್ದೀವಿ. ರೈಟ್. ಸೊ ಹಾಗಾದ್ರೆ why we have to do these all things? Because we should make a monomolecular layer of this folic acid in order to find the size of the molecule. ಅಂದರೆ ಈ ಮಾಲಿಕ್ಯುಲರ್ ಸೈಜ್ನ ನಾವು ಪಡಿಬೇಕಪ್ಪ ಅಂತ ಹೇಳಿದರೆ ಎಷ್ಟು ಸಾಧ್ಯ ಅಲ್ಲ ಅಷ್ಟು ಈ ಆಯಿಲಿಕ್ ಆಸಿಡ್ದು ಕಾನ್ಸಂಟ್ರೇಷನ್ಸ್ನ ನಾವೇನು ಮಾಡಬೇಕಾಗ್ತೈತಿ, ರೆಡ್ಯೂಸ್ ಮಾಡಬೇಕಾಗ್ತೈತಿ. ಅಂದಾಗ ಮಾತ್ರ ನಾವು ಈ ಮೋನೋಮಾಲಿಕ್ಯುಲರ್ ಲೇಯರನ್ನು ಪಡಿಬಹುದು. ಸರಿ, ಹಾಗಾದರೆ ಈಗ ನಾವೇನಪ್ಪ ಅಂತ ಹೇಳಿದರೆ ಪ್ರೊಸೆಸ್ಸಿಗೆ ಬರೋಣ, ಯಾವ ಥರ ನಾವು ಮಾಲಿಕ್ಯುಲರ್ ಸೈಜನ್ನು ನಾವು ಇಲ್ಲಿ ಫೈಂಡ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ಲೆಟ್ ಅಸ್ ಕನ್ಸಿಡರ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ದಿಸ್ ಆಯಿಲಿಕ್ ಆಸಿಡ್. ಏನು ಮಾಡ್ಕೋರಿ, 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಆಯಿಲಿಕ್ ಆಸಿಡ್ನ ನಾವೇನು ಮಾಡ್ಕೋತೀನಿ, ಇಲ್ಲಿ ಕನ್ಸಿಡರ್ನ ಮಾಡ್ಕೋತೀನಿ. ರೈಟ್, ದಟ್ ಈಸ್ 1 ಸೆಂಟಿಮೀಟರ್ ಕ್ಯೂಬ್ ಯಾವುದು ಆಯಿಲಿಕ್ ಆಸಿಡ್ನ ನಾವೇನು ಮಾಡ್ಕೋತೀನಿ, ಇಲ್ಲಿ ಕನ್ಸಿಡರ್ ಮಾಡ್ಕೋತೀನಿ. ಈ ಥರ ಆಯಿಲಿಕ್ ಆಸಿಡ್ದು ಮಾಲಿಕ್ಯೂಲ್ಸ್ ಇವೆಲ್ಲ. ರೈಟ್, ಫೈನ್. ಸೊ ಈಗೇನು ಮಾಡ್ತೀನಪ್ಪ ಅಂತ ಹೇಳಿದರೆ, ವಿ ಟೇಕ್ 20 ಸೆಂಟಿಮೀಟರ್ ಕ್ಯೂಬ್ ಆಫ್ ಆಲ್ಕೋಹಾಲ್. ಆಲ್ಕೋಹಾಲ್ ಎದಕ್ಕಪ್ಪ ಅಂತ ಹೇಳಿದರೆ, ದಿಸ್ ಆಲ್ಕೋಹಾಲ್ ಈಸಿಲಿ ಇವಾಪರೇಟ್ಸ್, ರೈಟ್, when we open that alcohol to the atmosphere. ನಾವು ಓಪನ್ ಸ್ಪೇಸ್ದಲ್ಲಿ ಆಲ್ಕೋಹಾಲ್ನ ನಾವಿಟ್ಟು ಪ್ಯೂರ್ ಆಲ್ಕೋಹಾಲ್ನ ಇಟ್ಟಿಪ್ಪ ಅಂತ ಹೇಳಿದ್ರೆ ಪ್ಯೂರ್ ಆಲ್ಕೋಹಾಲ್ ಏನಾಗ್ಬಿಡ್ತೈತಿ, ಇವಾಪರೇಟ್ ಆಗಿಬಿಡ್ತೈತಿ. ಸೊ ಹಾಗಾಗಿ ನಾವಿಲ್ಲಿ ಆಲ್ಕೋಹಾಲ್ಸನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ಹಾಗಾದರೆ ವಿ ಯೂಸ್ ದಿಸ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಆಯಿಲಿಕ್ ಆಸಿಡ್. ದಿಸ್ ಈಸ್ ಆಯಿಲಿಕ್ ಆಸಿಡ್, ಆಯಿಲಿಕ್ ಆಸಿಡ್, and this beaker contains 20 centimeter cube of alcohol. 20 centimeter cube of alcohol. ಈಗ ನಾವೇನು ಮಾಡ್ತೀವಿ, ಈ ಒಂದು ಆಯಿಲಿಕ್ ಆಸಿಡನ್ನು ಇದರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಡಿಸಾಲ್ವ್ಡ್, ರೈಟ್. ಸೊ ಹಾಗಾದರೆ ಡಿಸಾಲ್ವ್ ಮಾಡಿದೀವಪ್ಪ ಅಂತ ಹೇಳಿದರೆ ಇದರಲ್ಲಿರ್ತಕ್ಕಂಥ ಆಯಿಲಿಕ್ ಆಸಿಡ್ಸ್ ಏನಾಗ್ತಾವೆ, ಸ್ಪ್ರೆಡ್ ಆಗ್ತಾವೆ ಈ ಇದರಲ್ಲಿ, ಈ ಆಲ್ಕೋಹಾಲ್ದಲ್ಲಿ ಈ ಥರ ಸ್ಪ್ರೆಡ್ ಆಗ್ತೈತಿ. ಹೌದಾ? ನಾವು ದಿಸ್ ಈಸ್ ದಿ ಸೊಲ್ಯೂಷನ್ ಅಂತ ನಾವು ಕರಿತೀವಿ, ಸೊಲ್ಯೂಷನ್. ಸೊ ಇನ್ ದಿಸ್ ಸೊಲ್ಯೂಷನ್ ದ ಕಾನ್ಸಂಟ್ರೇಷನ್ ಆಫ್ ದಿ ಆಯಿಲಿಕ್ ಆಸಿಡ್ ಈಸ್, ಸೊ ಹಾಗಾದರೆ ಈ ಒಂದು ಬೀಕರ್ದಲ್ಲಿ ಕಾನ್ಸಂಟ್ರೇಷನ್ ಆಫ್ ಆಯಿಲಿಕ್ ಆಸಿಡ್, ಆಯಿಲಿಕ್ ಆಸಿಡ್ ಎಷ್ಟಿರ್ತೈತೆ ಅಂದರೆ 1 ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಕ್ಯೂಬ್. ಸೊ ಹಾಗಾದರೆ 1 ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಕ್ಯೂಬ್ ಅಂದರೆ ಈ ಸೊಲ್ಯೂಷನ್ಸನ್ನ 20 ಭಾಗ ಮಾಡಿದಾಗ ಆ 20 ಭಾಗದಲ್ಲಿ 1 ಭಾಗ ಏನಾಗಿರ್ತೈತಿ, ಆಯಿಲಿಕ್ ಆಸಿಡ್ ಆಗಿರ್ತೈತಿ. ಸೊ ಅದ್ರದ್ದು ಕಾನ್ಸಂಟ್ರೇಷನ್ ಹೆಂಗೆ ಬರ್ತೇನೆ, 1 ಡಿವೈಡ್ ಬೈ 20 ಸೆಂಟಿಮೀಟರ್ ಕ್ಯೂಬ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಈ ಸೊಲ್ಯೂಷನ್ಸ್ದಿಂದ ಇನ್ನೊಂದು ಬೀಕರ್ನ ತಗೋತೀನಿ. ಸೊ ಹಾಗಾದರೆ ಇನ್ನೊಂದು ಬೀಕರ್ದಲ್ಲಿ ಕೂಡ ಆಲ್ಕೋಹಾಲ್ ಎಷ್ಟಿದೆಪ್ಪ ಅಂತ ಹೇಳಿದರೆ 20 ಸೆಂಟಿಮೀಟರ್ ಕ್ಯೂಬ್ ಆಲ್ಕೋಹಾಲ್. ನಾವು ವಿ ಯೂಸ್ ದಿಸ್ ಸೊಲ್ಯೂಷನ್. ಈ ಸೊಲ್ಯೂಷನ್ಸ್ದಿಂದ ನಾನು ಏನು ಮಾಡ್ತೀನಿ, 1 ಸೆಂಟಿಮೀಟರ್ ಕ್ಯೂಬ್ ಮತ್ತೆ ನಾನು ಏನು ಮಾಡ್ತೀನಿ, ಈ ಸೊಲ್ಯೂಷನ್ಸ್ನ ತೊಗೊಂಡು ಇದರಲ್ಲಿ ಹಾಕ್ತೀನಿ. ಸೊ ಅವಾಗ ಮತ್ತೆ ಈ ಆಯಿಲಿಕ್ ಆಸಿಡ್ ಇದ್ದು ಕಾನ್ಸಂಟ್ರೇಷನ್ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ ಡಿಕ್ರೀಸ್ ಆಗ್ತೈತಿ. ರೈಟ್. ಸೊ ಹಾಗಾದರೆ ಇನ್ ದಿಸ್ ಕೇಸ್ ಅಂದರೆ ಥರ್ಡ್ ಸ್ಟೆಪ್ದಲ್ಲಿ, ದಿಸ್ ಇಸ್ ಸ್ಟೆಪ್ ಒನ್ ಆಯಿಲಿಕ್ ಆಸಿಡನ್ನು ಕನ್ಸಿಡರ್ ಮಾಡೋದು. ಸ್ಟೆಪ್ 2 20 ಸೆಂಟಿಮೀಟರ್ ಕ್ಯೂಬ್ ಆಲ್ಕೋಹಾಲ್ದಲ್ಲಿ ಏನು ಡಿಸಾಲ್ವ್ ಮಾಡೋದು. ಸ್ಟೆಪ್ 3 ಮತ್ತೆ ಅದನ್ನ ಏನು ಮಾಡೋದು, ಮತ್ತೆ 20 ಸೆಂಟಿಮೀಟರ್ ಕ್ಯೂಬ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಅದನ್ನು ಡಿಸಾಲ್ವ್ ಮಾಡೋದು. ಹಾಗಾದರೆ ಹಿಯರ್ ಇನ್ ದಿಸ್ ಕೇಸ್ ದ ಕಾನ್ಸಂಟ್ರೇಷನ್ ಯಾವುದು, ಈ ಮೂರನೇ ಬೀಕರ್ ಏನಿದೆಯಲ್ಲ, ಈ ಮೂರನೇ ಬೀಕರ್ದಲ್ಲಿ ನಾವು ಕಾನ್ಸಂಟ್ರೇಷನ್ ಎಷ್ಟು ಅಂತ ಹೇಳ್ಬೋದು, ಕಾನ್ಸಂಟ್ರೇಷನ್ ಆಫ್ ಆಯಿಲಿಕ್ ಆಸಿಡ್ that is equal to 1 divided by 20, ಇಲ್ಲಿ ಕಾನ್ಸಂಟ್ರೇಷನ್ ಇಂಟು 20 centimeter cube. This is the concentration of the ಆಯಿಲಿಕ್ ಆಸಿಡ್ ಇನ್ ಆಲ್ಕೋಹಾಲ್ ಇನ್ ದ ಥರ್ಡ್ ಬೀಕರ್. ಹಾಗಾದರೆ ಥರ್ಡ್ ಬೀಕರ್ದಲ್ಲಿ ಈ ಆಯಿಲಿಕ್ ಆಸಿಡ್ ಇದು ಕಾನ್ಸಂಟ್ರೇಷನ್ ಎಷ್ಟಪ್ಪ ಅಂದರೆ 1 ಡಿವೈಡೆಡ್ ಬೈ 20 ಇಂಟು 20 ಸೆಂಟಿಮೀಟರ್ ಕ್ಯೂಬ್ ಅಂತ ನಾವು ಹೇಳ್ತಾ ಇರ್ತೀವಿ. ಓಕೆ, ಫೈನ್, ರೈಟ್. ಸೊ ಹಾಗಾದರೆ ಸಿ ಲೆಟ್ ಅಸ್ ಕನ್ಸಿಡರ್, ರೈಟ್. ಸೊ ಇನ್ ದಿಸ್ ಬೀಕರ್ಸ್
ವಿ ಡೋಂಟ್ ನೋ ಹೌ ಮೆನಿ ಮಾಲಿಕ್ಯೂಲ್ಸ್ ಆರ್ ದೇರ್. ಅಂದರೆ ಈ ಬೀಕರ್ದಲ್ಲಿ ಎಷ್ಟು ಮಾಲಿಕ್ಯೂಲ್ ಇದಾವೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವೇನಪ್ಪ ಅಂತ ಹೇಳಿದರೆ ನಾವಿಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದಾವೆ ಅಥವಾ ಎಷ್ಟು ಡ್ರಾಪ್ಸ್ ಇದಾವೆ ಅಂತ ನಾವು ತಗೋತೀವಿ. ಎನ್ ಡ್ರಾಪ್ಸ್ ಆರ್ ದೇರ್, ಎನ್ ಡ್ರಾಪ್ಸ್ ಆರ್ ದೇರ್ ಇನ್ ದಿಸ್ ಬೀಕರ್. ಹಾಗಾದರೆ ಎಷ್ಟು ಡ್ರಾಪ್ ಇದಾವೆ ಅಂತ ನಾವು ತಗೋತೀವಪ್ಪ ಅಂತ ಹೇಳಿದರೆ ಎನ್ ಡ್ರಾಪ್ಸ್ ಅಂತ ನಾವು ತಗೋತೀವಿ. ಹಾಗಾದರೆ ಪ್ರತಿಯೊಂದು ಡ್ರಾಪ್ದು ವ್ಯಾಲ್ಯೂಮ್ನ ನಾವೇನಂತ ಕರಿತೀವಿ? ವಿ ವ್ಯಾಲ್ಯೂಮ್. ಡ್ರಾಪ್ಸ್ ಆಫ್ ಎನ್ ಡ್ರಾಪ್ಸ್ ಆಫ್ ವಿ ವ್ಯಾಲ್ಯೂಮ್. ಹಾಗಾದರೆ ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದಾವು? ಎನ್ ಮಾಲಿಕ್ಯೂಲ್ಸ್ ಇದಾವು. ಪ್ರತಿಯೊಂದು ಮಾಲಿಕ್ಯೂಲ್ಸ್ದು ವ್ಯಾಲ್ಯೂಮ್ನ ನಾವೇನಂತ ತಗೋತೀವಪ್ಪ ಅಂತ ಹೇಳಿದರೆ ಇಲ್ಲಿ ವಿ ಅಂತ ನಾವು ತಗೋತೀವಿ. ರೈಟ್. ಸೊ ಹಾಗಾಗಿ ದೇರ್ಫೋರ್ ದ ಟೋಟಲ್ ವ್ಯಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಈ ಬೀಕರ್ದಲ್ಲಿರ್ತಕ್ಕಂಥ ಏನಪ್ಪ ಅಂತ ಹೇಳಿದರೆ ಟೋಟಲ್ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ರೈಟ್. ವ್ಯಾಲ್ಯೂಮ್ ಆಫ್ ಸೊಲ್ಯೂಷನನ್ನು ನಾವೇನಂತ ತಗೋಬೋದು? ಈ ಬೀಕರ್ದಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಡ್ರಾಪ್ಸ್ ಎಷ್ಟು? ಎನ್ ಡ್ರಾಪು. ಪ್ರತಿಯೊಂದು ಡ್ರಾಪದ್ದು ವ್ಯಾಲ್ಯೂಮ್ ಎಷ್ಟು? ವಿ. ಸೊ ಹಾಗಾದರೆ ಎನ್ ವಿ ದಟ್ ಈಸ್ ಸೆಂಟಿಮೀಟರ್ ಕ್ಯೂಬ್ ಈಸ್ ದಿ ವ್ಯಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ದಿಸ್ ಬೀಕರ್. ಓಕೆ. ಸೊ ಹಾಗಾದರೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ವಿ ಯೂಸ್ ದಿಸ್ ಸೊಲ್ಯೂಷನ್. ರೈಟ್. ಈ ಸೊಲ್ಯೂಷನ್ಸನ್ನು ನಾನು ನೆಕ್ಸ್ಟ್ ಇನ್ನೊಂದು ಬೀಕರ್ದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ರೈಟ್ ಇನ್ನೊಂದು ಬೀಕರು ಏನು ಮಾಡ್ತೀವಿ? ಇಲ್ಲಿ ವಾಟರ್ನ ತಗೋತೀವಿ. ದಿಸ್ ಕಂಟೈನ್ಸ್ ವಾಟರ್. ಸೊ ಹಾಗಾದರೆ ವಿ ಪೂರ್ ದಿಸ್ ಸೊಲ್ಯೂಷನ್ into this fourth beaker, right? That is the third beaker which is containing water. So when we pour these solutions, what happens? The oleic acid spreads fastly, right? Spread very fast on the surface of this water. ಸೊ ಹಾಗಾಗಿ ಈ ಸರ್ಫೇಸ್ ಮೇಲ್ಗಡೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಸೊಲ್ಯೂಷನ್ಸ್ನಲ್ಲಿರ್ತಕ್ಕಂಥ ಆಯಿಲಿಕ್ ಆಸಿಡು ಫಾಸ್ಟಾಗಿ ಸ್ಪ್ರೆಡ್ ಆಗ್ತೈತಿ. ಅದೇ ರೀತಿ ಈ ಆಲ್ಕೋಹಾಲ್ ಏನಾಗ್ಬಿಡ್ತಿತ್ತು ಅಂತ ಹೇಳಿದ್ರೆ ಇವಾಪರೇಟ್ ಆಗ್ತೈತಿ. ಇವಾಪರೇಟ್ ಆಗೋದ್ರಿಂದ ಇಲ್ಲಿ ಈ ಥರ ಸರ್ಫೇಸ್ ಮೇಲ್ಗಡೆ ನಮಗೆ ಆಯಿಲಿಕ್ ಆಸಿಡ್ದು ಪ್ಯಾಚ್ ಸಿಗ್ತಾವೆ ನಮಗೆ. ರೈಟ್. ಈ ಥರ ನಮಗೆ ಏನಪ್ಪ ಅಂತ ಹೇಳಿದ್ರೆ ಸಣ್ಣ ಪ್ಯಾಚಸ್ ನಮಗೆ ಸಿಗ್ತಾವೆ. ಹಾಗಾದರೆ ಈ ಪ್ಯಾಚಸ್ ನಾವೇನಂತ ತಗೋತೀವಿ? ದಿಸ್ ಈಸ್ ದಿ ಮೋನೋಮಾಲಿಕ್ಯುಲರ್ ಲೇಯರ್ ಆಫ್ ಆಯಿಲಿಕ್ ಆಸಿಡ್ ಅಂತ ನಾವು ಕರಿತೀವಿ. ರೈಟ್. ಆಫ್ ಅ ಥಿಕ್ನೆಸ್ ಟಿ. ಸೊ ಅಂದರೆ ದೀಸ್ ಆರ್ ದಿ ಮೋನೋಮಾಲಿಕ್ಯುಲರ್ ಲೇಯರ್ ಆಫ್ thickness T. ಸೊ ಹಾಗಾದರೆ ಈ ಮೋನೋಮಾಲಿಕ್ಯುಲರ್ ಲೇಯರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ವಿತ್ ದ ಹೆಲ್ಪ್ ಆಫ್ ದಿ ಗ್ರಾಫ್ ಶೀಟನ್ನು ತಗೋತೀವಿ. ಗ್ರಾಫ್ ಶೀಟನ್ನು ತೊಗೊಂಡ್ಬಿಟ್ಟು ಈ ಒಂದು ಸರ್ಫೇಸ್ ಮೇಲ್ಗಡೆ ಆ ಗ್ರಾಫ್ ಶೀಟನ್ನು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಈ ರೀತಿ ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿದಾಗ ಈ ಆಯಿಲಿಕ್ ಆಸಿಡ್ ಏನಪ್ಪ ಅಂತ ಹೇಳಿದರೆ ಈ ಗ್ರಾಫ್ ಶೀಟಿಗೆ ಏನಾಗ್ತೈತಿ? ಅಂಟ್ಕೋತೈತಿ ಆಯಿಲಿಕ್ ಆಸಿಡ್ಸ್. ಸೊ ಅಂಟುಕೊಂಡಾಗ ನಮಗೆ ಯಾವ ಥರ ಏನಪ್ಪ ಅಂತ ಹೇಳಿದರೆ ಒಂದು ಪೇಪರ್ ಮೇಲ್ಗಡೆ ನಾವು ಆಯಿಲನ್ನು ಹಾಕಿದಾಗ ಆಯಿಲು ಪ್ಯಾಚ್ ಥರ ಯಾವ ಥರ ನಮಗೆ ಆಯಿಲದ್ದು ಪೇಪರ್ ನೋಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ನಾವೀಗೇನಾದರೂ ಕರೆದಿದ್ದ ವಸ್ತುನ ನಾವು ಪೇಪರ್ದಲ್ಲಿ ಹಾಕಿ ತೆಗೆದಿಪ್ಪ ಅಂದರೆ ಆ ವಸ್ತುನೆಲ್ಲ ಹಾಕಿರ್ತೀವಲ್ಲ ಅಲ್ಲಿ ಆಯಿಲಿ ಆಗಿರ್ತೈತಿ. ಆ ಥರ ಪ್ಯಾಚಸ್ ನಮಗೆ ಆ ಗ್ರಾಫ್ ಶೀಟ್ ಮೇಲ್ಗಡೆ ಸಿಗ್ತೈತಿ. ಸೊ ಹಾಗಾದರೆ ಈ ಗ್ರಾಫ್ ಶೀಟ್ಸನ್ನು ನೀವೆಲ್ಲ ನೋಡಿರ್ಬೋದು. ಈ ಥರ ನಮಗೆ ಏನಪ್ಪ ಅಂತ ಹೇಳಿದರೆ ಗ್ರಾಫ್ ಶೀಟ್ದಲ್ಲಿ ಬ್ಲಾಕ್ಸ್ ಸಿಗ್ತಾವೆ ಮಿಲಿಮೀಟರ್ ಸ್ಕ್ವೇರ್ದಲ್ಲಿ. ಸೊ ಹಾಗಾದರೆ ಈಗ ಆಯಿಲಿಕ್ ಆಸಿಡ್ದು ಪ್ಯಾಚ್ ಎಷ್ಟು ಬಿದ್ದಿದೆಯಪ್ಪ ಅಂದರೆ ಈ ಪ್ಯಾಚ್ದೊಳಗಡೆ 1 ಮಿಲಿಮೀಟರ್, 2 ಮಿಲಿಮೀಟರ್, 3, 4, 5, 6, 7, 8, 9 ಈ ಥರ ನಾವೇನಪ್ಪ ಅಂತ ಹೇಳಿದರೆ ವಿ ಕ್ಯಾನ್ ಈಸಿಲಿ ಕೌಂಟ್ ದಿ ಏರಿಯಾ ಇಂಟು ಮಿಲಿಮೀಟರ್ ಸ್ಕ್ವೇರ್ ಅಂತ ನಾವು ಹೇಳ್ತಿರ್ತೀವಿ. ಸೊ ಈ ಥರ ನಾವೇನಪ್ಪ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ದಿ ಗ್ರಾಫ್ ಶೀಟ್ ವಿ ಕ್ಯಾನ್ ಫೈಂಡ್ ದಿ ಏರಿಯಾ ಆಫ್ ದ್ಯಾಟ್ ಮೋನೋಮಾಲಿಕ್ಯುಲರ್ ಲೇಯರ್ಸ್. ಸೊ ಹಾಗಾದರೆ ಇವನ್ ಏರಿಯಾಸನ್ನು ಅಷ್ಟು ನಾವೇನು ಮಾಡ್ಕೊತೀಪ್ಪ ಅಂತ ಹೇಳಿದರೆ ಕಲೆಕ್ಟ್ ಮಾಡಿಕೊಂಡು ಅವನಷ್ಟು ಕೌಂಟ್ ಮಾಡಿ ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಏನು ಸಿಗ್ತೈತಿ? ದ ಟೋಟಲ್ ಏರಿಯಾ ಆಫ್ ದಿಸ್ ಆಯಿಲಿಕ್ ಆಸಿಡ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ನಮಗೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಆಯಿಲಿಕ್ ಆಸಿಡ್ ಏರಿಯಾ ಗೊತ್ತಾಯಿತು. ನೆಕ್ಸ್ಟು ದ ವ್ಯಾಲ್ಯೂಮ್ ಆಫ್ ಆಯಿಲಿಕ್ ಆಸಿಡ್. ಸೊ ಹಾಗಾದರೆ ಈ ಸೊಲ್ಯೂಷನ್ಸ್ದು ವ್ಯಾಲ್ಯೂಮ್ ಗೊತ್ತಿದೆ ನಮಗೆ, ಬಟ್ ಆಯಿಲಿಕ್ ಆಸಿಡ್ದು ವ್ಯಾಲ್ಯೂಮನ್ನು ನಾವೇನಪ್ಪ ಅಂತ ಹೇಳಿದರೆ ಬರೀಬೇಕು. ವ್ಯಾಲ್ಯೂಮ್ ಆಫ್ oleic acid in
n drop solution. In n drop solution. n drop solutions ತಲೆ ಹೆಂಗೆ ಬರೀತೀವಿ? ವ್ಯಾಲ್ಯೂಮ್ ಆಫ್ ದಿ ಆಯಿಲಿಕ್ ಆಸಿಡ್. ಸೊ ಹಾಗಾದ್ರೆ ವ್ಯಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಎಷ್ಟಿದೆ? n divided by n into v. This is what volume of the solution. And in this solution, the concentration of the oilic acid is 1 divided by 20. Therefore, 20 into 20 centimeter cube. This is what? This is the volume of oilic acid in n drop solution. So, ಅಂದರೆ ಆ n drop solutions ದಲ್ಲಿ ಇರ್ತಕ್ಕಂಥ ಏನು ವಾಲ್ಯೂಮ್, ಆಯಿಲಿಕ್ ಆಸಿಡ್ ವಾಲ್ಯೂಮ್ ಅಂತ ನಾವು ಕರಿತೀವಿ. ಓಕೆ, ರೈಟ್. ಸೊ ಹಾಗಾದರೆ ಈಗ ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಹಾಗಾದರೆ ಲೆಂತ್ ಇಂಟು ಬ್ರೆಡ್ತನ್ನು ನಾವೇನಪ್ಪ ಅಂತ ಹೇಳಿದರೆ ಏರಿಯಾ ಅಂತ ಕನ್ಸಿಡರ್ ಮಾಡಿದರೆ, ಹೈಟನ್ನು ನಾವು ಥಿಕ್ನೆಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಥಿಕ್ನೆಸ್ ಇಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ ವ್ಯಾಲ್ಯೂಮ್ ಡಿವೈಡೆಡ್ ಬೈ ಏರಿಯಾ ಅಂತ ಬರೀಬಹುದು, ರೈಟ್. ಸೊ ಹಾಗಾದರೆ thickness is nothing but what? This is the diameter of the molecule ಅಂತ ನಾವು ಕರಿತೀವಿ. diameter of molecule. ಸೊ ಡಯಾಮೀಟರ್ ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಮೊಲಿಕ್ಯೂಲ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಈ ಮೊಲಿಕ್ಯೂಲದ್ದು ಇದೇನಿದೆಯಲ್ಲ ಡಯಾಮೀಟರ್, ಈ ಡಯಾಮೀಟರ್ನ ನಾವೇನಪ್ಪ ಅಂತ ಹೇಳಿದರೆ ಏನಂತ ಕರಿಬಹುದು? ಥಿಕ್ನೆಸ್ ಅಂತ ನಾವು ಕರಿಬಹುದು. ಸೊ ಹಾಗಾದರೆ ಥಿಕ್ನೆಸ್ ಈಸ್ ನಥಿಂಗ್ ಬಟ್ ವಾಟ್? ದ ಡಯಾಮೀಟರ್ ಆಫ್ ದಿ ಮೊಲಿಕ್ಯೂಲ್. ದೇರ್ಫೋರ್ ದಟ್ ಈಸ್ ದಿ ಸೈಜ್ ಆಫ್ ದಿ molecule ಕೂಡ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಫೈನ್. ಸೊ ಹಾಗಾದರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಎಕ್ಸ್ಪ್ರೆಷನ್, ಥಿಕ್ನೆಸ್ ಇಸ್ ಈಕ್ವಲ್ ಟು, ರೈಟ್, ದಟ್ ಈಸ್ ಥಿಕ್ನೆಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂಮ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ದಿ ಆಯಿಲಿಕ್ ಆಸಿಡ್, ವ್ಯಾಲ್ಯೂಮ್ ಆಫ್ ಆಯಿಲಿಕ್ ಆಸಿಡ್ ಡಿವೈಡೆಡ್ ಬೈ ದಟ್ ಈಸ್ ಏರಿಯಾ. ಸೊ ಹಾಗಾದರೆ ಇಲ್ಲಿ ವ್ಯಾಲ್ಯೂಮ್ ಎಷ್ಟಿದೆ? ಎನ್ ವಿ ಡಿವೈಡೆಡ್ ಬೈ 20 into 20 into area ದಟ್ ಈಸ್ ಥಿಕ್ನೆಸ್ ಸೆಂಟಿಮೀಟರ್ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ದ ವ್ಯಾಲ್ಯೂ ಕಮ್ಸ್ ಔಟ್ ಟು ಬಿ ದಿ ಆರ್ಡರ್ ಆಫ್ 10 to the power minus 9 ಮೀಟರ್ ಅಂತ ಹೇಳ್ತೀವಿ. ಅಂದರೆ ಈ ಪ್ರೊಸೆಸ್ದಿಂದ ನಾವು ಮಾಡಿದಾಗ ಈ ಆಯಿಲಿಕ್ ಆಸಿಡ್ದು ಏನಪ್ಪ ಅಂತ ಹೇಳಿದರೆ ವ್ಯಾಲ್ಯೂ ಎಷ್ಟು ಬಂತು ಅಂತ ಹೇಳಿದರೆ 10 to the power minus 9 ಮೀಟರ್ ಅಂತ ನಾವು ಕರಿತೀವಿ. ದಟ್ ಈಸ್ ಟಿ ಈಸ್ ಈಕ್ವಲ್ ಟು 10 to the power minus 9 meter. This is what? This is the power of that molecular size. ಸೊ ಈ ಥರ ನಾವೇನಪ್ಪ ಅಂತ ಹೇಳಿದರೆ ಈ ಆಯಿಲಿಕ್ ಆಸಿಡ್ದಿಂದ ನಾವೇನು ಮಾಡ್ತೀವಿ? ಈ ಸ್ಮಾಲ್ ಡಿಸ್ಟೆನ್ಸ್ ಅಂದರೆ ಮೊಲಿಕ್ಯುಲರ್ ಸೈಜಸ್ನ ನಾವೇನು ಮಾಡ್ಕೊತೀವಿ? ಫೈಂಡನ್ನು ಮಾಡ್ಕೋತೀವಿ. Next concept is that is 2.4 measurement of mass. So hagadre we have the mass is a fundamental physical quantity, mass, and its SI unit is kilogram, and symbol is kg, and it is a scalar quantity anta navu karitivi. Okay, alright. ಸೊ ಹಾಗಾದರೆ ಈ ಮಾಸನ್ನು ನಾವು ಲಾರ್ಜ್ ಮಾಸನ್ನು ಯಾವ ಮೆಥಡಿಂದ ಮೆಜರ್ ಮಾಡ್ತೀವಿ, ಆಮೇಲೆ ನಾವು ಈ ಕಾಮನ್ಲಿ ಅವೈಲೇಬಲ್ ಆಬ್ಜೆಕ್ಟ್ಸ್ ಏನಿರ್ತಾವಲ್ಲ ಅವ್ರ ಮಾಸನ್ನು ಹೆಂಗೆ ಮೆಜರ್ ಮಾಡ್ತೀವಿ, ಮತ್ತು ಈ ಅಟಾಮಿಕ್ ಮತ್ತು ಅಥವಾ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ದು ಮಾಸನ್ನು ಯಾವ್ಯಾವ ಮೆಥಡಿಂದ ನಾವು ಮೆಜರ್ ಮಾಡ್ತೀವಿ. ಫಸ್ಟು ಏನಪ್ಪ ಅಂತ ಹೇಳಿದರೆ ನಾವು ದಟ್ ಈಸ್ ಲಾರ್ಜ್ ಮಾಸ್. ಸೊ ಲಾರ್ಜ್ ಮಾಸನ್ನು ನಾವು ಮೆಜರ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವಿಲ್ಲಿ ಏನನ್ನ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ನಾವು ಕರಿತೀವಿ. ಟು ಮೆಜರ್ ದಿ ಲಾರ್ಜ್ ಮಾಸಸ್ ವಿ ಯೂಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ಕಾಮನ್ಲಿ ಅವೈಲಬಲ್ ಆಬ್ಜೆಕ್ಟ್ಸ್, commonly available objects. ಸೊ ಹಾಗಾದರೆ ನಾರ್ಮಲ್ ಸಿಗ್ತಕ್ಕಂಥ ಆಬ್ಜೆಕ್ಟ್ಸನ್ನು ನಾವೇನಪ್ಪ ಅಂತ ಹೇಳಿದ್ರೆ ಯಾವ ಮೆಥಡಿಂದ ಇದು ಮಾಡ್ತೀವಿ ಅಂದರೆ
that is common balance. ಕಾಮನ್ ಬ್ಯಾಲೆನ್ಸ್ ಇಂದ ಅಂದ್ರೆ ತಕ್ಕಡಿ ಅಂತ ಏನು ಹೇಳಿ ಕರಿತೀವಲ್ಲ, ತಕ್ಕಡಿ ಇರ್ಬೋದು, ಆಮೇಲೆ ಕಾಟ ಇರ್ಬೋದು, ಇದನ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತೀವಿ ನಾವು ಕಾಮನ್ಲಿ ಅವೈಲೇಬಲ್ ಆಬ್ಜೆಕ್ಟ್ಸ್ ಮಾಸನ್ನು ಮೆಷರ್ ಮಾಡ್ತೀವಿ. ಅದೇ ರೀತಿ ಈ ಅಟೋಮಿಕ್ ಆ್ಯಂಡ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್, ಅಟೋಮಿಕ್ ಆ್ಯಂಡ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್, ಸೊ ಇದನ್ನು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಮಾಸ್ ಸ್ಪೆಕ್ಟ್ರೋಗ್ರಾಫ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಮಾಸ್ ಸ್ಪೆಕ್ಟ್ರೋಗ್ರಾಫ್ ಮೆಥಡ್, ಮಾಸ್ ಸ್ಪೆಕ್ಟ್ರೋಗ್ರಾಫ್ ಮೆಥಡ್. ಸೊ ಹಾಗಾದರೆ ನಾವು ಈಗ ಅಟೋಮಿಕ್ ಲೆವೆಲಿಗೆ ಹೋದಿಪ್ಪ ಅಂತ ಹೇಳಿದರೆ ಅಲ್ಲಿ ಅಟೋಮಿಕ್ ಮಾಸ್ ಯೂನಿಟ್ ಅನ್ನೋದನ್ನು ಯೂಸ್ ಮಾಡ್ಕೋತೀವಿ. That is atomic mass unit. Atomic mass unit ಅಂತ ಹೇಳ್ತೀವಿ. ಅದರ ಸಿಂಬಲನ್ನು ಯು ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ 1 ಅಟೋಮಿಕ್ ಮಾಸ್ ಯೂನಿಟ್ ಇಸ್ ಈಕ್ವಲ್ ಟು, ರೈಟ್, 1 ಯು ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂತ ಹೇಳಿದರೆ ದಟ್ ಈಸ್ 1 ಡಿವೈಡೆಡ್ ಬೈ 12, 1 by 12th mass of carbon 12 atom, carbon 12 atom. ಸೊ ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟು ಬರ್ತಿತ್ತಪ್ಪ ಅಂತ ಹೇಳಿದರೆ ದಟ್ ಈಸ್ ಈಕ್ವಲ್ ಟು 1.66 into 10 to the power minus 27 kg. ಸೊ ಹಾಗಾದರೆ ಒಂದು ಅಟೋಮಿಕ್ ಮಾಸ್ ಈಸ್ ಈಕ್ವಲ್ ಟು ಹೌ ಮಚ್ kg? 1.66 into 10 to the power minus 27 kg. ಸೊ ಹಾಗಾದರೆ ನಾವಿಲ್ಲಿ ಮಾಸನ್ನು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ಲಾರ್ಜ್ ಮಾಸ್ ಬಂದಪ್ಪ ಅಂದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತೀವಿ, ರೈಟ್. ಅದನ್ನು ನಾವು ಗ್ರಾವಿಟೇಷನ್ ಚಾಪ್ಟರ್ದಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಕಾಮನ್ಲಿ ಅವೈಲೇಬಲ್ ಆಬ್ಜೆಕ್ಟ್ಸ್ ಇದಪ್ಪ ಅಂತ ಹೇಳಿದರೆ ಕಾಮನ್ ಬ್ಯಾಲೆನ್ಸು. ಅದೇ ಅಟೋಮಿಕ್ ಆ್ಯಂಡ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಇದಪ್ಪ ಅಂತ ಹೇಳಿದರೆ ಮಾಸ್ ಸ್ಪೆಕ್ಟ್ರೋಗ್ರಾಫ್ ಮೆಥಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾವು ಈ ಅಟೋಮಿಕ್ ಲೆವೆಲ್ಸ್ದಲ್ಲಿ ಹೋದರೆ ನಾವು ಈ ಮಾಸನ್ನು ಅಟೋಮಿಕ್ ಮಾಸ್ ಯೂನಿಟ್ದಲ್ಲಿ ನಾವೇನಪ್ಪ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಅಟೋಮಿಕ್ ಮಾಸ್ ಯೂನಿಟ್ ಅಂದರೆ 1/12th ಆಫ್ ಮಾಸ್ ಆಫ್ ಕಾರ್ಬನ್ 12 ಅಟಮ್ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ಈಕ್ವಲ್ ಟು 1.66 into 10 to the power minus 27 kg ಅಂತ ನಾವು ಹೇಳಿ ಕರಿತೀವಿ ಅದಕ್ಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದಟ್ ಈಸ್ 2.5 ಮೆಜರ್ಮೆಂಟ್ ಆಫ್ ಟೈಮ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಟೈಮನ್ನು ನಾವು ಮೆಷರ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಏನು ಮಾಡ್ತೀವಿ, ಒಂದು ರೆಫರೆನ್ಸನ್ನು ತೊಗೋತೀವಿ. ರೆಫರೆನ್ಸ್ ಹೆಂಗಿರಬೇಕಪ್ಪ ಅಂತ ಹೇಳಿದರೆ ಇಟ್ ರಿಪೀಟ್ಸ್ ಇಟ್ ಸೆಲ್ಫ್ ರೆಗ್ಯುಲರ್ಲಿ ಅಂತ ನಾವು ಹೇಳಿ ಕರಿತೀವಿ. ಅಂದರೆ ಅದು ಫಂಕ್ಷನ್ಸ್ ಏನಪ್ಪ ಅಂತ ಹೇಳಿದರೆ ತನ್ನಷ್ಟಕ್ಕೆ ತಾನೇ ಏನಾಗ್ತಿರ್ಬೇಕು, ಅದು ರಿಪೀಟೆಡ್ಲಿ ಏನಾಗ್ತಿರ್ಬೇಕು, ಆಗ್ತಿರಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಹೌದಾ, ದಿನ ಹಗಲಾಗೋದು, ರಾತ್ರಿ ಆಗೋದು, ಇವೇನಪ್ಪ ಅಂದರೆ ತಮ್ಮಷ್ಟಕ್ಕೆ ತಾವೇ ಏನಾಗ್ತಿರ್ತಾವೆ, ರೆಗ್ಯುಲರ್ಲಿ ರಿಪೀಟೆಡ್ ಆಗ್ತಿರ್ತಾವೆ, ಆಗ್ತಾನೆ ಇದ್ದಾವೆ, ಮುಂದೆ ಆಗ್ತಾ ಇರ್ತವೆ. ಓಕೆ, ಸೊ ಯುವಕರ ಬೇಸ್ ಮೇಲ್ಗಡೆ ನಾವೇನು ಮಾಡ್ತೀವಿ, ಟೈಮನ್ನು ಮೆಷರ್ ಮಾಡ್ತೀವಿ. ಫೈನ್. ಸೊ ಹಾಗಾದರೆ ಈ ಟೈಮನ್ನು ನಾವು ಯಾವುದ್ರ ಬೇಸ್ ಮೇಲ್ಗಡೆ ನಾವು ಹೇಳ್ತೀವಪ್ಪ ಅಂತ ಹೇಳಿದರೆ ಪಿರಿಯಾಡಿಕ್ ವೈಬ್ರೇಷನ್ಸ್ ಪ್ರೊಡ್ಯೂಸ್ಡ್ ಇನ್ ದಿ ಸೀಸಿಯಂ ಅಟಮ್. ಟೈಮ್ ಮೆಷರ್ಮೆಂಟ್ಸನ್ನು ನಾವು ಹೇಳಬೇಕಪ್ಪ ಅಂತ ಹೇಳಿದರೆ ಟೈಮ್ ಮೆಷರ್ಮೆಂಟ್ ಈಸ್ ದಿ ಬೇಸ್ಡ್ ಆನ್ ವಾಟ್, ದಟ್ ಈಸ್ ಸೀಸಿಯಂ ಅಟೋಮಿಕ್ ಕ್ಲಾಕ್ ಅಂತ ಹೇಳ್ಕೊತೀವಿ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಕ್ಲಾಕ್ ಅಂತ ನಾವು ಕೂಡ ಹೇಳ್ಬೋದು. ದಟ್ ಈಸ್ ಸೀಸಿಯಂ ಅಟೋಮಿಕ್ ಕ್ಲಾಕ್. cesium atomic clock ಅಂತ ನಾವು ಕರಿತೀವಿ. ಸೊ ಹಾಗಾದರೆ the cesium atomic clock is based on what? It is based on the periodic vibration. Periodic vibrations produced in the cesium atom. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ನಾವು ಸ್ಟ್ಯಾಂಡರ್ಡ್
ಕ್ಲಾಕ್ ಕೂಡ ಅಂತ ನಾವು ಹೇಳ್ಕರ್ತೀವಿ. ದಟ್ ಈಸ್ ಸೀಸಿಯಂ ಅಟಾಮಿಕ್ ಕ್ಲಾಕ್ ಇಸ್ ದಿ ಸ್ಟ್ಯಾಂಡರ್ಡ್ ಅಂತ ನಾವು ಹೇಳ್ಕರ್ತೀವಿ. ಅಂದರೆ ಇನ್ ಫಿಸಿಕ್ಸ್ ದ ರೇಂಜ್ ಆಫ್ ದಿಸ್ ಟೈಮ್ ಈಸ್ 10 to the power minus 22 seconds to 10 to the power plus 18 second ಅಂತ ನಾವು ಹೇಳ್ಕರ್ತೀವಿ. ದಟ್ ಈಸ್ ಏನಪ್ಪ ಅಂತ ಹೇಳಿದರೆ ಲೈಫ್ ಟೈಮ್ ಆಫ್ ಅ ಫಂಡಮೆಂಟಲ್ ಪಾರ್ಟಿಕಲ್ಸ್ ಟು ದಿ ಲೈಫ್ ಟೈಮ್ ಆಫ್ ದಿ ಅಪ್ರಾಕ್ಸಿಮೇಟ್ ಏಜ್ ಆಫ್ ದಿ ಅರ್ತ್ ಕೂಡ ಅಂತ ನಾವು ಹೇಳಿ ಕರಿಬಹುದು. ಓಕೆ ರೈಟ್. ಸೊ ದಿಸ್ ಈಸ್ ವಾಟ್ ಈಸ್ ಆರ್ ದಿ measurement of length, measurement of mass and measurement of time. ಸೊ ಹಾಗಾದರೆ ನಾವು ಲೆಂತು, ಮಾಸು ಮತ್ತು ಟೈಮನ್ನು ನೋಡಿದ್ವಿ. ಸೊ ಅದರಲ್ಲಿ ಫಸ್ಟ್ ಏನಪ್ಪ ಅಂತ ಹೇಳಿದರೆ ನಾನು ಟೈಮದ ಡೆಫಿನೇಷನ್ಸ್ನ ನಾವು ನೋಡೋಣ. ಅಂದರೆ ಟೈಮದ ಎಸ್ ಐ ಯೂನಿಟ್ ಏನಂತ ಹೇಳ್ತೀವಿ, ಸೆಕೆಂಡ್ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ 1 second ಅಂತ ಹೇಳ್ತೀವಿ. ಹಾಗಾದರೆ 1 second ಅಂತ ನಾವು ಯಾವುದ್ರ ಬೇಸ್ ಮೇಲ್ಗಡೆ ನಾವು ಕನ್ಸಿಡರ್ ಮಾಡ್ತೀವಿ 1 second ಟೈಮ್ ಅಂತ ಹೇಳ್ತೀವಿ. ಅಂದರೆ ನಮ್ಗೆ ಗೊತ್ತಿದೆ ಯೂನಿಟ್ಸ್ ಆರ್ ವೆಲ್ ಡಿಫೈನ್ಡ್ ಆ್ಯಂಡ್ ದ ಯೂನಿಟ್ ಶುಡ್ ನಾಟ್ ಚೇಂಜ್ ವಿತ್ ಟೈಮ್, ಟೆಂಪರೇಚರ್ ಆ್ಯಂಡ್ ಪ್ಲೇಸ್. ಅಂದರೆ ಯೂನಿಟ್ ಅಂದರೆ ಹೆಂಗಿರ್ಬೇಕಪ್ಪ ಅಂತ ಹೇಳಿದರೆ ಅದು ವೆಲ್ ಡಿಫೈನ್ ಮಾಡೋ ಥರ ಆಗಿರಬೇಕು. ಮತ್ತು ಟೈಮು, ಪ್ಲೇಸು, ಟೆಂಪರೇಚರ್ಸನ್ನು ನಾವು ಚೇಂಜ್ ಮಾಡಿದರೆ ಯೂನಿಟ್ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಸೊ ಹಾಗಾಗಿ ಈ 1 second ಅನ್ನೋದನ್ನು ನಾವು ಯಾವ ಥರ ನಾವು ಡಿಫೈನ್ ಮಾಡ್ಕೋತೀವಪ್ಪ ಅಂತ ಹೇಳಿದರೆ ಇಲ್ಲಿ ನಾವು cesium 133 ಅಟೋಮನ್ನು ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ cesium 133 ಅಟೋಮ್. ಓಕೆ ರೈಟ್. ಸೊ ಹಾಗಾದರೆ ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ ಇನ್ಸೈಡ್ ನ್ಯೂಕ್ಲಿಯಸ್ ಈಸ್ ದೇರ್ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ರಿವಾಲ್ವ್ಸ್ ಇನ್ ದಿ certain orbits. These are what? These are the orbits and electrons revolves around the nucleus. Fine. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಎಲೆಕ್ಟ್ರಾನ್ ಏನಾಗ್ತಿರ್ತಾವೋ ರಿವಾಲ್ವ್ ಆಗ್ತಿರ್ತಾವೆ. ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ ದಿ ಸಿಸ್ಟಮ್ ಅಟೋಮನ್ನು ನಾವು ಎದಕ್ಕೆ ರಿಸೆಂಬಲ್ ಮಾಡ್ಬೋದಪ್ಪ ಅಂತ ಹೇಳಿದರೆ ಈ ಸೂರ್ಯ ಮತ್ತು ಭೂಮಿನ ಏನು ಮಾಡ್ಬೋದು, ನಾವು ಹೋಲಿಕೆ ಮಾಡ್ಬೋದು. ಸೊ ಹೇಗೆ ಭೂಮಿ ಸೂರ್ಯನ ಸುತ್ತಲೂ ಸುತ್ತಾ ಇರ್ತಾನಲ್ಲ, ಅದೇ ರೀತಿ ಎಲೆಕ್ಟ್ರಾನ್ಸ್ ಕೂಡ ನ್ಯೂಕ್ಲಿಯಸ್ ಸುತ್ತಾ ಇದ್ದಾವೆ. ಹಾಗಾದರೆ ಭೂಮಿ ಏನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ ಸೂರ್ಯನ ಸುತ್ತುವುದರ ಜೊತೆಗೆ ಭೂಮಿ ತನ್ನನ್ನು ಕೂಡ ಸುತ್ತಾ ಇರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪಿನ್ ಅಂತ ನಾವು ಹೇಳಿ ಕರಿತೀವಿ. ಸೊ ಅಂದರೆ ದ ಅರ್ತ್ ಹ್ಯಾಸ್ ರೊಟೇಷನಲ್ ಮೋಷನ್ ಆಸ್ ವೆಲ್ ಆಸ್ ಸ್ಪಿನ್ ಮೋಷನ್ ಅಂತ ನಾವು ಹೇಳಿ ಕರಿತೀವಿ. ಇನ್ ದ ಸೇಮ್ ಮ್ಯಾನರ್ ದ ಎಲೆಕ್ಟ್ರಾನ್ ಹ್ಯಾಸ್ 2 types ಆಫ್ ಮೋಷನ್. One is rotational motions. So this is what? Rotational motion. And it revolves around itself. ಅಂದರೆ ಇದು ತಾನೇ ಏನು ಮಾಡ್ತಿರುತ್ತಪ್ಪ ಅಂದ್ರೆ ಸುತ್ತಿರ್ತೈತಿ. ಸೊ ದಿಸ್ ಈಸ್ ವಾಟ್? ಸ್ಪಿನ್ ಮೋಷನ್ ಅಂತ ನಾವು ಹೇಳಿ ಕರಿತೀವಿ. ಸ್ಪಿನ್. It has 2 types of motion, rotational motion and spin motions. Okay. So this is what the cesium 133 atom, and these are the outermost orbit electrons. ಏನಪ್ಪ ಅಂತ ಹೇಳಿದರೆ ಇವು outermost orbit ಎಲೆಕ್ಟ್ರಾನ್ ಅಂತ ನಾವು ಹೇಳಿ ಕರಿತೀವಿ. ಓಕೆ ಫೈನ್. ಸೊ when we incident microwave radiation of ಅದೇನಿದು, this is the microwave ರೇಡಿಯೇಷನ್ ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ, ಅಥವಾ ಮೈಕ್ರೋವೇವ್ ಅಂತ ನಾವು ಹೇಳಿ ಕರಿಬಹುದು. ಹಾಗಾದರೆ ಈ ಮೈಕ್ರೋವೇವ್ದು ಫ್ರೀಕ್ವೆನ್ಸಿ ಎಷ್ಟಿತ್ತಪ್ಪ ಅಂತ ಹೇಳಿದರೆ ದಟ್ ಈಸ್ 919631631770. This is the frequency of this radiation. Frequency of radiation. ಸೊ ಯಾವಾಗ ಈ ಮೈಕ್ರೋವೇವ್ದು ಫ್ರೀಕ್ವೆನ್ಸಿ ಇದಕ್ಕೆ ಸಮ ಆಗ್ತಿತ್ತಲ್ಲ, ಸಮ ಆದಾಗ ಈ ಎಲೆಕ್ಟ್ರಾನದ್ದು ಸ್ಪಿನ್ನು ಈಗ ಆಂಟಿ ಕ್ಲಾಕ್ ವೈಸ್ದಲ್ಲಿದೆ. ಇದೇನಿಪ್ಪ ಅಂತ ಹೇಳಿದ್ರೆ ಇಟ್ ಚೇಂಜಸ್ ಇಟ್ಸ್ ಸ್ಪಿನ್ ಡೈರೆಕ್ಷನ್, ರೈಟ್. ಸೊ ಹಾಗಾದರೆ ಈ ಎಲೆಕ್ಟ್ರಾನ್ ಏನು ಮಾಡ್ಕೊಂಡ್ಬಿಡ್ತೈತಿ, ತನ್ನ ಸ್ಪಿನ್ನದ ಡೈರೆಕ್ಷನ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೈತಿ. ಹಾಗಾದರೆ ಈ ರೇಡಿಯೇಷನ್ಸು ಬಿದ್ದ ನಂತರ ಎಷ್ಟು ಹೊತ್ತಿಗೆ ಅದು ಚೇಂಜ್ ಮಾಡ್ಕೋತೈತಲ್ಲ, ಆ ಇನ್ ಬಿಟ್ವೀನ್ ಗ್ಯಾಪ್ ಏನಂತ ನಾವು ಕರಿತೀವಿ ಏನಪ್ಪ ಅಂದರೆ ಇದು ರೇಡಿಯೇಷನ್ಸ್ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ, ಅಂದರೆ ಇನ್ಸಿಡೆಂಟ್ ಆದ ತಕ್ಷಣದಿಂದ ಈ ಸ್ಪಿನ್ ಚೇಂಜ್ ಆಗೋಕ್ಕೆ ಎಷ್ಟು ಟೈಮನ್ನ ತಗೋತಿತ್ತಲ್ಲ, ಈ ಟೈಮ್ನ ನಾವೇನಂತ ಕರಿತಾ ಇದ್ದೀವಿ, 1 second ಅಂತ ನಾವು ಕರಿತಾ ಇದ್ದೀವಿ. 1 second ಅಂತ ನಾವು ಕರಿತೀವಿ.
ಸೊ ಹಾಗಾದರೆ ಈ 1 ಸೆಕೆಂಡ್ ಅನ್ನೋದನ್ನ ನಾವೇನು ಹೇಳ್ಬೋದಪ್ಪ ಅಂದರೆ ಇಟ್ ಈಸ್ ದಿ ಡ್ಯೂರೇಷನ್ ಆಫ್ 91926317770 periods of the radiations corresponding to the right the transition between or the changing the spin of the outermost electron in the cesium 133 atom. ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ 1 ಸೆಕೆಂಡ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಅಂತ ನಾವು ಹೇಳ್ತೀವಿ. ಈ ಸ್ಟ್ಯಾಂಡರ್ಡ್ ಏನಪ್ಪ ಅಂತ ಹೇಳಿದ್ರೆ ಟೈಮು, ಟೆಂಪ್ರೇಚರ್, ಪ್ರೆಷರ್ ಏನೇ ಇದ್ರೂ ಕೂಡ ಏನಾಗೋದಿಲ್ಲ, ಅಲ್ಲಿ ಚೇಂಜ್ ಆಗೋದಿಲ್ಲ. ಅಂದರೆ ಈ ಮೈಕ್ರೋವೇವ್ದು ಆ ಫ್ರೀಕ್ವೆನ್ಸಿ ಏನಿದೆಲ್ಲ, ಆ ಫ್ರೀಕ್ವೆನ್ಸಿ ಸೀಸಿಯಂ ಅಟೋಮಿಕ್ ಕ್ಲಾಕ್ ಮೇಲ್ಗಡೆ ಬಿದ್ದಾಗ ಔಟರ್ ಮೋಸ್ಟ್ ಆರ್ಬಿಟ್ದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ದು ಸ್ಪಿನ್ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಚೇಂಜ್ ಆಗ್ತೈತಿ. ಹಾಗಾದರೆ ಸ್ಪಿನ್ ಚೇಂಜ್ ಆಗಕ್ಕೆ ತಗೊಳ್ಳುವಂತಹ ಟೈಮ್ಗೆ ನಾವು ಏನಂತ ಕೊಡ್ತೀವಿ, 1 ಸೆಕೆಂಡ್ ಅಂತ ನಾವು ಹೇಳಿ ಡಿಫೈನ್ ಮಾಡ್ಕೋತೀವಿ. ಓಕೆ, ದಿಸ್ ಈಸ್ ಹೌ ವಿ ಮೇಕ್ ದಿ ಡೆಫಿನಿಷನ್ಸ್ ಆಫ್ ಯೂನಿಟ್ಸ್. ಮತ್ತು ಸ್ಟ್ಯಾಂಡರ್ಡ್ ಅಂತ ನಾವು ಹೇಳ್ತೀವಿ. ಇದೇನಾಯ್ತು, ಇದು ಟೈಮ್ ಇದ್ದು. ಅದೇ ರೀತಿ ಏನಪ್ಪ ಅಂತ ಹೇಳಿದರೆ ನಾವು ಲೆಂತಿಗೆ ಬಂದು ಅಂದರೆ ಲೆಂತ್. ಸೊ ಹಾಗಾದರೆ ಲೆಂತ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂತ ಹೇಳಿದರೆ ಇಟ್ಸ್ ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್ ಈಸ್ ಮೀಟರ್ ಅಂತ ನಾವು ಕರಿತೀವಿ. ಎಮ್ ಅಂತ ರಿಪ್ರೆಸೆಂಟೇಷನ್ ಕೊಡ್ತೀವಿ. ಹಾಗಾದರೆ 1 ಮೀಟರ್ ಅಂದರೆ ಏನು? 1 ಮೀಟರ್ ಏನಂದಪ್ಪ ಅಂತ ಹೇಳಿದರೆ ದಟ್ ಈಸ್ ದಿ, ಇಲ್ಲೊಂದು ಸೋರ್ಸ್ನ ತಗೋತೀವಿ ನಾವು. ದಿಸ್ ಈಸ್ ವಾಟ್ ಸೋರ್ಸ್ ಆಫ್ ಲೈಟ್, ಸೋರ್ಸ್ ಆಫ್ ಲೈಟ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಇನಿಷಿಯಲಿ ಏನಪ್ಪ ಅಂತ ಹೇಳಿದರೆ ಆನ್ ಮಾಡೋಕ್ಕಿಂತ ಮುಂಚೆ ಟೈಮ್ ಏನೈತಿ 00 ಸೆಕೆಂಡ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಈ ಲೈಟು ಎಷ್ಟು ಸೆಕೆಂಡಿಗೆ ಟ್ರಾವೆಲ್ ಮಾಡ್ತಕ್ಕಂಥ ಡಿಸ್ಟೆನ್ಸು, ಇಲ್ಲಿಂದ ಲೈಟ್ ಏನಪ್ಪ ಅಂತ ಹೇಳಿದ್ರೆ ಹಿಂಗೆ ಹೋಗ್ತಾ ಇದೆ ಇದು. ಓಕೆ, ಸೊ ಹಾಗಾದರೆ ಸೀಸಿಯಂ ಅಟೋಮಿಕ್ ಕ್ಲಾಕ್ದಿಂದ ನಮಗೆ 1 ಸೆಕೆಂಡ್ ಟೈಮ್ ಅನ್ನೋದು ಗೊತ್ತಿದೆ, ರೈಟ್. ಸೊ ಹಾಗಾದರೆ ಈ 0.01 ಸೆಕೆಂಡ್ ಈ ಲೈಟು ಟ್ರಾವೆಲ್ ಮಾಡಿದಾಗ ಎಷ್ಟು ಡಿಸ್ಟೆನ್ಸನ್ನ ಟ್ರಾವೆಲ್ ಮಾಡ್ತಿತ್ತಲ್ಲ, ರೈಟ್, ಆ ಡಿಸ್ಟೆನ್ಸಿಗೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದರೆ 1 ಮೀಟರ್ ಅಂತ ನಾವು ಕರಿತೀವಿ. ಸೊ ಅಂದರೆ 1 ಮೀಟರ್ ಲೆಂತ್ ಅಂತ ನಾವು ಹೇಳೋದು ಕರಿಬೇಕಪ್ಪ ಅಂತ ಹೇಳಿದರೆ ಏನು, 0.01 ಸೆಕೆಂಡ್ಸ್ದಲ್ಲಿ ಈ ಲೈಟ್ ಟ್ರಾವೆಲ್ ಮಾಡ್ತಕ್ಕಂಥ ಡಿಸ್ಟೆನ್ಸ್ಗೆ ನಾವೇನಂತ ಹೇಳ್ಬೋದು, 1 ಮೀಟರ್ ಅಂತ ನಾವು ಕರಿಬೋದು. ಅಥವಾ ದ ಲೆಂತ್ ಈಸ್ ದಿ ಪಾತ್ ಟ್ರಾವೆಲ್ಡ್ ಬೈ ದ ಲೈಟ್ ಇನ್ ಅ ವ್ಯಾಕ್ಯೂಮ್ ಡ್ಯೂರಿಂಗ್ ಎ ಟೈಮ್ ಇಂಟರ್ವಲ್ ಆಫ್ 1 ಡಿವೈಡೆಡ್ ಬೈ ದಟ್ ಈಸ್ 299979245. this is the speed of light in vacuum ಅಂತ ನಾವು ಕರಿತೀವಿ. ಅಂದರೆ 3 lakh ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ನಾವು ಹೆಂಗೆ ಕರಿತೀವಿ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಕರಿತೀವಿ. ಹಾಗಾದರೆ ಲೈಟನ್ನು ನಾವು ಅಷ್ಟು ಪಾರ್ಟ್ಸನ್ನು ಮಾಡಿದಾಗ ಅಷ್ಟು ಪಾರ್ಟ್ದಲ್ಲಿ ಒಂದು ಪಾರ್ಟಿಗೆ ನಾವೇನಂತ ಕರಿಬೋದು, 1 ಮೀಟರ್ ಅಂತ ನಾವು ಕರಿಬಹುದು. ಓಕೆ, ಹಾಗೂ ಅನ್ಬೋದು. ಅಥವಾ 0.01 ಸೆಕೆಂಡ್ಸ್ದಲ್ಲಿ ಲೈಟ್ ಎಷ್ಟು ಟ್ರಾವೆಲ್ ಮಾಡ್ತಿತ್ತಲ್ಲ ಆ ಡಿಸ್ಟೆನ್ಸನ್ನು ಕೂಡ ನಾವೇನಂತ ಕರಿಬೋದು, 1 ಮೀಟರ್ ಅಂತ ನಾವು ಕರಿಬೋದು. 1 ಮೀಟರಿನ ಸೆಕೆಂಡ್ ಅಂತಾನು ಕೂಡ ನಾವು ಹೇಳ್ಬೋದು. ಇದೇನಿದು ಲೆಂತ್ದಾಯಿತು. ನೆಕ್ಸ್ಟು ನಾವು ಮಾಸಿಗೆ ಬಂದೀವಪ್ಪ ಅಂತ ಹೇಳಿದರೆ, ಮಾಸಿಗೆ ಬಂದರೆ ಈ ಪ್ಯಾರಿಸ್ ಹತ್ರ ಏನಪ್ಪ ಅಂತ ಹೇಳಿದರೆ ಫ್ರಾನ್ಸ್ದಲ್ಲಿ ಪ್ಯಾರಿಸ್ ಹತ್ರ ಸೌರಸ್ ಅನ್ನೋದೊಂದು ಪ್ಲೇಸ್ ಇದೆ. ಆ ಸೌರಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ದ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತ ಏನಿದೆ ಅದು ಸಂಸ್ಥೆ ಇದೆ, ರೈಟ್. ಅಲ್ಲಿ ಏನಪ್ಪ ಅಂದರೆ ಪ್ಲಾಟಿನಮ್ ಆ್ಯಂಡ್ ಇರಿಡಿಯಮ್, ಯಾವುದ್ಯಾವುದು ಪ್ಲಾಟಿನಮ್ ಮತ್ತು ಇರಿಡಿಯಮ್ ಅಂತ ನಾವು ಕರಿತೀವಿ. ಪ್ಲಾಟಿನಮ್, ಇರಿಡಿಯಮ್. ಸೊ ದಿಸ್ ಆರ್ ವಾಟ್ ಅಲಾಯ್ಸ್ ಅಂತ ನಾವು ಕರಿತೀವಿ. ಇದಕ್ಕೆ ಅಲಾಯ್ಸ್ ಅಂದರೆ ಏನಾಗೋದಿಲ್ಲ, ಲಘುನ ಜಂಗ್ ಹಿಡಿಯೋದಿಲ್ಲ, ರೈಟ್. ಸೊ ಅಲಾಯ್ಸ್, ಈ ಅಲಾಯ್ಸಿಂದ ಏನಪ್ಪ ಅಂತ ಹೇಳಿದರೆ ಒಂದು ಸಿಲಿಂಡರ್ನ ಮಾಡಿದ್ದಾರೆ. ಈ ಥರ ಒಂದು ಸಿಲಿಂಡರ್ನ ಮಾಡಿಬಿಟ್ಟು, ಸೊ ದಿಸ್ ಇಸ್ ದ ಸಿಲಿಂಡರ್ ಮೇಡ್ ಬೈ ದಿ ಪ್ಲಾಟಿನಮ್ ಆ್ಯಂಡ್ ಇರಿಡಿಯಮ್ ಮಟೀರಿಯಲ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಸೊ ಇದನ್ನು ಪ್ಲಾಟಿನಮ್ ಇರಿಡಿಯಮಿಂದ ಮಾಡಿಬಿಟ್ಟು ಇದಕ್ಕೆ ಏನಂತ ಕೊಟ್ಟಿದ್ದಾರೆ, 1 kg ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಮಾಸು ಈ ಸಿಲಿಂಡರಿಗೆ ಏನಪ್ಪ ಅಂತ ಹೇಳಿದರೆ ಮಾಸಿಗೆ ಸಮ ಇತ್ತಂದರೆ ಅದನ್ನು ನಾವೇನಂತ ಕರಿಬೇಕು, 1 kg ಅಂತ ಹೇಳಿ ಕರಿಬೇಕು ಅಂತ ಏನು ಮಾಡಿದ್ದಾರೆ, ಅದನ್ನು ಯುನಿಫಿಕೇಶನ್ಸನ್ನು ಮಾಡಿಬಿಟ್ಟು ಈಗ ಎಲ್ಲಿ ನಾವು ಯೂಸ್ ಮಾಡಿದ್ರು 1 kg ಅಂತ ಹೇಳಿದರೆ ಆ ವೇಟ್ ಸೈನ್ ಎಲ್ಲಿಪ್ಪ ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಜರ್ಸ್ ಸವರಸ್ ಅಂತ ನಾವೇನು ಕರಿತೀವಲ್ಲ ಆ ಜಾಗದಲ್ಲಿ ಇರ್ತಕ್ಕಂಥ ಮಾಸಿಗೆ ಸಮ ಇರ್ತೈತಿ.
ಸೊ ಈ ಥರ ನಾವೇನಪ್ಪ ಅಂತ ಹೇಳಿದರೆ ಯೂನಿಟ್ಸ್ನ ನಾವು ಮಾಡ್ಕೋತೀವಿ. ಟೈಮದು ಯೂನಿಟ್ ಗೊತ್ತಾಯಿತು. 1 ಸೆಕೆಂಡ್ ಅಂತ ಹೇಳಿದರೆ ಎದರ ಆಧಾರದ ಮೇಲ್ಗಡೆ ನಾವು 1 ಸೆಕೆಂಡ್ ಅಂತ ಹೇಳ್ತೀವಿ ಅನ್ನೋದು ತಿಳಿಯಿತು. ನೆಕ್ಸ್ಟ್ 1 ಮೀಟರ್ ಅಂತ ಹೇಳಿ ಯಾವುದನ್ನ ನಾವು ತಗೋತೀವಿ, ಲೈಟನ್ನು ತಗೋತೀವಿ. ನೆಕ್ಸ್ಟ್ 1 kg ಅಂತ ಹೇಳಿದರೆ ಪ್ಲಾಟಿನಮ್ ಮತ್ತು ಇರಿಡಿಯಮ್ಮದ್ದು ಒಂದು ಸಿಲಿಂಡರ್ನ ನಾವು ರೆಫರೆನ್ಸ್ ಆಗಿ ಇಟ್ಕೋತೀವಿ. ದಿಸ್ ಈಸ್ ಆಲ್ ಅಬೌಟ್ ವಾಟ್ ದಿ ಡೆಫಿನಿಷನ್ಸ್ ಆಫ್ ಯೂನಿಟ್ಸ್ ಆಫ್ time, length and mass.